ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಪ್ರತಿದಿನವೂ ನಮಗೆ ಹೊಸ ದಿನ. ಪ್ರತಿದಿನವೂ ನಮಗೆ ಆನಂದದ ದಿನ. ಪ್ರತಿದಿನವೂ ನಮಗೆ ಹರ್ಷದ ದಿನ. ಪ್ರಿಯರೇ, ನಮ್ಮ ಜೀವನದ ಪ್ರತಿ ಕ್ಷಣಗಳು ಸಹ ದೇವರಿಂದ ಆಶೀರ್ವದಿಸಲ್ಪಟ್ಟಿರುವಂಥದ್ದು. ನಮ್ಮ ಜೀವನದಲ್ಲಿ ನಮಗೆ ಅನೇಕ ವಿಧವಾದಂತಹ ಅನುಭವಗಳಿದೆ. ಅನೇಕ ವಿಧವಾದಂತಹ ಅನುಭವಗಳ ಏನು ಹೇಳುವುದು, ಸುರಿಮಳೆ ಇದೆ ಎಂಬುದಾಗಿ ಹೇಳಬಹುದು. ನಾವು ಪವಿತ್ರಾತ್ಮ ಭರಿತ ಜೀವಿತದಲ್ಲಿ ಜೀವಿಸಲು ನಮ್ಮನ್ನೇ ನಾವು ತೊಡಗಿಸಿಕೊಳ್ಳುವರಾಗಬೇಕು. ಪ್ರಿಯರೇ, ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ ಪವಿತ್ರಾತ್ಮ ಧ್ಯಾನ 40ನೇ ಭಾಗ, 40th ಎಪಿಸೋಡ್. 40ನೇ ಭಾಗ, ಪವಿತ್ರಾತ್ಮರ ಧ್ಯಾನದ 40ನೇ ಭಾಗವನ್ನು ನಾವು ಚಿಂತಿಸ್ತಾ ಇದ್ದೇವೆ. ಪ್ರಿಯರೇ, ಈ 40ನೇ ಭಾಗವನ್ನು ನಾವು ಚಿಂತಿಸುವಾಗ ಪವಿತ್ರಾತ್ಮರ ಒಂದು ವ್ಯಕ್ತಿಯಲ್ಲಿ ನೆಲೆಗೊಳ್ಳುವಾಗ, ಒಬ್ಬ ವ್ಯಕ್ತಿಯು ಪವಿತ್ರಾತ್ಮ ಭರಿತನಾಗುವಾಗ ಅವನಲ್ಲಿರುವಂತಹ 5ನೇ ಗುಣಲಕ್ಷಣ ಯಾವುದು ಎಂಬುದನ್ನು ಇದು ನಾವು ಚಿಂತಿಸ್ತೇವೆ. ಪವಿತ್ರಾತ್ಮರು ನಮ್ಮಲ್ಲಿರುವಾಗ ಪವಿತ್ರಾತ್ಮ ಭರಿತನಾಗಿರುವಂಥ ಯಾವುದೇ ಒಂದು ವ್ಯಕ್ತಿಯಲ್ಲಿ ಇರಬೇಕಾದಂಥ 5ನೇ ಗುಣವೇನು? ಸಾಕಷ್ಟು ಪವಿತ್ರಾತ್ಮನ ಕುರಿತು ನಾವು ಚಿಂತಿಸಬೇಕು. ಸುಮ್ಮನೆ ಪವಿತ್ರಾತ್ಮ ಭರಿತರಾಗಿದ್ದೇವೆ, ಪವಿತ್ರಾತ್ಮರು ನನ್ನ ಜೊತೆ ಇದ್ದಾರೆ, ನನಗೆ ವರದಾನ ಇದ್ದ ತಕ್ಷಣ ನನಗೆ ಪವಿತ್ರಾತ್ಮರಿದ್ದಾರೆ ಎಂಬುದು ಸತ್ಯಕ್ಕೆ ತುಂಬ ದೂರ. ಪವಿತ್ರಾತ್ಮರಿಂದ ಮಾತ್ರ ಫಲಗಳು ನಮಗೆ ಅದ್ಭುತವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ತಿಳಿದುಕೊಳ್ಬೇಡಿ. ದುರಾತ್ಮನಿಂದಲೂ ಸಹ ಅದ್ಭುತಗಳನ್ನು ಮಾಡಲು ಸಾಧ್ಯ, ಮಾಡಿಸಲು ಸಾಧ್ಯ. ದುರಾತ್ಮದಿಂದಲೂ ಸಹ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಏನ್ ಬ್ರದರ್ ಹೀಗೆ ಹೇಳ್ತಾ ಇದ್ದೀರಿ? ಖಂಡಿತವಾಗಿಯೂ ನೀವು ಕ್ರಯಕ್ಕೆ ತೆಗೆದುಕೊಂಡು ಅದ್ಭುತ ಕಾರ್ಯವನ್ನು ಮಾಡಬಹುದು. ನಂಬರ್ 1. ನಂಬರ್ 2, ಬ್ಲ್ಯಾಕ್ ಮ್ಯಾಜಿಕ್. ನೀವು ಎಣಿಸಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ನಿಮಗೆ ಗೊತ್ತುಂಟ ಏನೋ ಗೊತ್ತಿಲ್ಲ. ಕಳೆದ ಕಾಲಗಳಲ್ಲಿ ಒಂದು ಸೆಷನ್ ಕೊಟ್ಟಿದ್ದೇನೆ ಇದರ ಬಗ್ಗೆ. ಹಾಗೆ ಬ್ಲ್ಯಾಕ್ ಮ್ಯಾಜಿಕ್, ಇದರ ಮೂಲಕವಾಗಿ ಅದ್ಭುತ ಕಾರ್ಯಗಳನ್ನು ಮಾಡಬಹುದು. 4ನೇದು, ಮಾಟಮಂತ್ರ ಮಾಡುವವರ ಮೂಲಕವಾಗಿ ಅದ್ಭುತ ಕಾರ್ಯವನ್ನು ಮಾಡಬಹುದು. 4ನೇದು, ಭೂತ ಪ್ರೇತಗಳನ್ನು ವಿಚಾರಿಸುವವರ ಮೂಲಕವಾಗಿ ಅದ್ಭುತ ಕಾರ್ಯಗಳನ್ನು ಮಾಡಬಹುದು. 5ನೇದು, ತಮ್ಮನ್ನ ಸಮರ್ಪಿಸಿಕೊಳ್ಳುವುದರ ಮೂಲಕವಾಗಿ, ಸೈತಾನನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುವುದರ ಮೂಲಕವಾಗಿ ಅದ್ಭುತ ಕಾರ್ಯಗಳನ್ನು ಮಾಡಬಹುದು. ಬೈಬಲ್ ಅಂದರೆ ನಾವು ನೋಡ್ತೇವೆ, ಪವಿತ್ರ ಗ್ರಂಥ ಬೈಬಲ್ನ ಮೂಲಕವಾಗಿ ನಾವು ನೋಡುವುದಾದರೆ ದುರಾತ್ಮದ ಮೂಲಕವಾಗಿ ಅದ್ಭುತ ಕಾರ್ಯಗಳನ್ನು ಮಾಡುವಂತ ಎಷ್ಟೋ ಗುಣಲಕ್ಷಣಗಳನ್ನು ನಾವು ನೋಡುತ್ತೇವೆ. ತುಂಬಾ ಸರಳವಾಗಿ ಹೇಳಬೇಕಾದರೆ, ಮೋಶೆಯ ಕಾಲದಲ್ಲಿ ಮೋಶೆ ಫಾರೋವನ ಬಳಿ ಹೋಗಿ ಇಸ್ರಾಯೇಲರನ್ನ ನೀನು ಬಿಟ್ಟುಕೊಡಬೇಕೆಂದು ಕೇಳಿಕೊಳ್ಳುವಾಗ ಫಾರೋನನು ಅದಕ್ಕೆ ಅನುಮತಿಯನ್ನು ಕೊಡದೇ ಇರುವಾಗ ನೀರನ್ನ ರಕ್ತವಾಗಿ ಮಾರ್ಪಡಿಸಿದ ಒಂದು ಘಟನೆ ನಿಮ್ಮ ನೆನಪಿಗಿರಬಹುದು. ನೀರು ರಕ್ತವಾಯಿತು, ನೈಲ್ ನದಿ ರಕ್ತವಾಯಿತು. ಮೋಶೆಯು ತನ್ನ ಕೈಯಲ್ಲಿರುವಂತಹ ಕೋಲನ್ನ ಆ ನೀರಿನ ಮೇಲಿಡುವಾಗ. ಆದರೆ ಅದೇ ಸಂದರ್ಭದಲ್ಲಿ
ಫಾರೋನನ ಜೊತೆಗಾರರಾಗಿದ್ದಂತಹ ಮಂತ್ರವಾದಿಗಳು ಸಹ ಅವರ ಕೋಲನ್ನ ನೀರಿನಲ್ಲಿ ಇಡುವಾಗ ಅದು ಸಹ ರಕ್ತವಾಯಿತು. ಚಿಂತಿಸಿ ನೋಡಿ. ಭೂತ ಪ್ರೇತಗಳನ್ನು ವಿಚಾರಿಸುವವರು ಅನೇಕ ಮಂದಿ ಇದ್ದರು. ಯೆಶಾಯನ ಪುಸ್ತಕವನ್ನು ನಾವು ನೋಡಬೇಕಾದರೂ ನಾವು ನೋಡ್ತೇವೆ, ಸಾಮುವೇಲನ ಆತ್ಮವನ್ನ ಸೌಲನು ಹೊರತಂದಂತ ಸನ್ನಿವೇಶ. ಅರಸನಾದ ಸೌಲನು ಸಾಮುವೇಲನ ಮೂಲಕವಾಗಿ ದೇವರು ಏನು ಮಾತನಾಡುತ್ತಾರೆ ಎಂದು ಕೇಳಿಕೊಂಡು ಅದೆಲ್ಲವನ್ನ ಮಾಡುತ್ತಾ ಇದ್ದ. ಆದರೆ ಪ್ರವಾದಿಯಾದ ಸಾಮುವೇಲನು ಸತ್ತು ಹೋಗುವಾಗ ಅವನಿಗೆ ನಿದರ್ಶನವನ್ನು ಕೊಡುವವರು ಯಾರೂ ಇರಲಿಲ್ಲ. ದೇವರ ಧ್ವನಿಯನ್ನು ಕೇಳಲು ಅವನಿಂದ ಸಾಧ್ಯವಾಗುತ್ತಾ ಇರಲಿಲ್ಲ. ಯಾಕಂದ್ರೆ ದೇವರ ಮುಂದೆ ಅವನು ಅಪರಾಧಿಯಾಗಿದ್ದ. ಸಾಮುವೇಲನ ಮೂಲಕವಾಗಿ ದೇವರು ಮಾತನಾಡುತ್ತಾ ಇದ್ದು ಸೌಲನು ಏನು ಮಾಡಬೇಕೆಂಬುದನ್ನು ತಿಳಿಸುವಾಗ ಸೌಲನು ಅದನ್ನು ಮಾಡುತ್ತಾ ಇದ್ದ. ಆದರೆ ಸಾಮುವೇಲನು ಸತ್ತು ಹೋದ ಬಳಿಕ ಸೌಲನು ಅನಾಥನಾದ, ಅವನು ಹುಚ್ಚನಂತಾದ, ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಕೊನೆಗೆ ಸೌಲನು ಮಾಡಿದ್ದೇನು ಗೊತ್ತುಂಟಾ? ಒಂದು ಮಾಟಗಾತಿಯ ಬಳಿ ಹೋಗುತ್ತಾನೆ. ಭೂತ ಪ್ರೇತಗಳನ್ನು ವಿಚಾರಿಸುವ ಒಂದು ಸ್ತ್ರೀಯ ಬಳಿ ಹೋಗುತ್ತಾಳೆ. ಸ್ತ್ರೀಯ ಬಳಿ ಹೋಗಿ ಅವಳಿಗೆ ಬೇಕಾದಷ್ಟು ಹಣ ಕೊಟ್ಟು ಅವನು ಹೇಳುತ್ತಾನೆ, ನೀನು ಸತ್ತು ಹೋದಂತಹ ಸಾಮುವೇಲನನ್ನು ಬರಮಾಡಬೇಕು. ನೋಡಿ, ಸಾಮುವೇಲ ಒಬ್ಬ ಪ್ರವಾದಿ. ಸಾಮುವೇಲನು ಸತ್ತು ಹೋಗಿದ್ದಾನೆ. ನೋಡಿ, ಇಲ್ಲಿ ಸರಿಯಾಗಿ ಯೋಚನೆ ಮಾಡಿ ಸೈತಾನನಿಗೆ ಎಷ್ಟು ಶಕ್ತಿ ಉಂಟು ಎಂಬುದನ್ನ. ಸಾಮುವೇಲ ಒಂದು ದೊಡ್ಡ ಪ್ರವಾದಿ, ಮೊಟ್ಟ ಮೊದಲನೆಯ ಪ್ರವಾದಿ. ಆದರೆ ಅವನು ಸತ್ತು ಹೋಗಿದ್ದಾನೆ. ಸತ್ತು ಹೋದ ಬಳಿಕ ಅರಸನಾದ ಸೌಲನು ಡಿಪ್ರೆಸ್ಗೆ ಹೋಗಿ ಏನಾದರೂ ಮಾಡಿ ಮುಂದೆ ಏನು ಮಾಡಬೇಕೆಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ, ತಾನು ಯಾವುದರ ರೀತಿಯಲ್ಲಿ ರಾಜ್ಯವನ್ನು ಮುನ್ನಡೆಸಬೇಕೆಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ, ದೈವಚಿತ್ತ ಏನೆಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಒಂದು ಮಾಟಗಾತಿಯ ಬಳಿ ಹೋಗಿ ಮಾಟಗಾತಿಯಲ್ಲಿ ಕೇಳಿಕೊಳ್ಳುತ್ತಾನೆ. ಕಾಣಿಕೆಯನ್ನು ಕೊಟ್ಟು ಹಣವನ್ನು ಕೊಟ್ಟು ಹೇಳ್ತಾನೆ, ನಾನು ಸಾಮುವೇಲನನ್ನೇ ಮಾತನಾಡಬೇಕು. ಆಕೆಗೆ ಸರಿಯಾಗಿ ಗೊತ್ತಿಲ್ಲ ಸಾಮುವೇಲ. ಆದರೆ ಸತ್ತವರು ಮಾತನಾಡಿಸುವ ಶಕ್ತಿ ಆಕೆಗೆ ಇತ್ತು. ಆಕೆಯು ಒಬ್ಬ ಮಾಟಗಾತಿಯ ಪ್ರವಾದಿನಿ. ನೋಡಿ ಎಷ್ಟು ಶಕ್ತಿ, ಯೋಚನೆ ಮಾಡಿ. ಕೊನೆಗೆ ಅವಳ ಹಣವನ್ನು ತೆಗೆದುಕೊಂಡು ಅವಳು ತನ್ನದೇ ಆದಂತಹ ರೀತಿಯಲ್ಲಿ ಪೂಜಾ ಪುರಸ್ಕಾರ ವಿಧಿಗಳನ್ನು ಸಮರ್ಪಿಸಿ, ಆರಾಧನೆಯನ್ನು ಸಮರ್ಪಿಸಿ, ಸತ್ತಂತಹ ಸಾಮುವೇಲನ ಆತ್ಮವನ್ನ ಭೂಮಿಗೆ ಕರೆತರುತ್ತಾಳೆ. ಯೋಚನೆ ಮಾಡಿಯಲ್ಲ, ಒಂದು ಪ್ರವಾದಿಯ ಆತ್ಮವನ್ನ, ಸ್ವರ್ಗದಲ್ಲಿರುವಂತಹ ಪ್ರವಾದಿಯ ಆತ್ಮವನ್ನ ಈ ಮಾಟಗಾತಿಯಾದಂತಹ ಸ್ತ್ರೀ, ಭೂತ ಪ್ರೇತಗಳನ್ನು ವಿಚಾರಿಸುವಂತಹ ಸ್ತ್ರೀ ಸಾಮುವೇಲನ ಆತ್ಮವನ್ನ ಸ್ವರ್ಗದಿಂದ ಭೂಮಿಗೆ ಬರಮಾಡುತ್ತಾಳೆ. ಆ ಸಾಮುವೇಲನ ಆತ್ಮವು ಭೂಮಿಗೆ ಬರುವಾಗ ಹೇಳುತ್ತದೆ, ನಾನು ಶಾಂತಿಯಿಂದಿದ್ದೆ, ಸಮಾಧಾನದಿಂದಿದ್ದೆ, ಯಾರು ನನ್ನನ್ನು ಇಲ್ಲಿಗೆ ಕರೆತಂದದ್ದು ಎಂಬುದಾಗಿ ಸಾಮುವೇಲನ ಆತ್ಮವು ಮಾತನಾಡುವಾಗ, ಸಾಮುವೇಲನ ಪ್ರವಾದಿ ಎಂದರಿತಂತಹ ಈಕೆ ಭಯಭ್ರಾಂತಳಾಗಿ ಹೋಗುತ್ತಾಳೆ. ಪ್ರಿಯರಲ್ಲಿ, ನಾವು ಸರಿಯಾಗಿ ಯೋಚಿಸಬೇಕು. ಪವಿತ್ರಾತ್ಮ ಭರಿತನು ಮಾತ್ರವೇ ಅದ್ಭುತ ಕಾರ್ಯವನ್ನು ಮಾಡುವುದಿಲ್ಲ. ಪವಿತ್ರಾತ್ಮ ಭರಿತನಾಗಿರದೆ ದುರಾತ್ಮದಿಂದ ದುರಾತ್ಮ ಶಕ್ತಿಯಿಂದ ಕೂಡಿರುವಂತವರು ಸಹ ಅದ್ಭುತಗಳನ್ನು ಮಾಡಲು ಸಾಧ್ಯ. ನಾವು ಬ್ಲ್ಯಾಕ್ ಮ್ಯಾಜಿಕ್ ಎಂಬುದಾಗಿ ಹೇಳುತ್ತೇವೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಪರಮ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮಾಡುತ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ ದೇವಾಲಯ ನೀವು ನೋಡಿರ್ಬೋದು. ಅಲ್ಲಿ ಯೇಸುಸ್ವಾಮಿಯ ಶಿಲುಬೆ ಇದೆ. ಆದರೆ ಯೇಸುಸ್ವಾಮಿಯ ಶಿಲುಬೆ ನೀವು ನೋಡುವಾಗೆ ಹೀಗೆ ಇರುವುದಿಲ್ಲ. ಆ ದೇವಾಲಯದ ಪ್ರತಿಷ್ಠಾಪನೆಯಲ್ಲಿ ಹೀಗಿರುವುದಿಲ್ಲ, ಹೀಗೆ ಇರುತ್ತದೆ. ತಲೆ ಕೆಳಗಾಗಿರುತ್ತದೆ ಶಿಲುಬೆ. ಪೀಠದ ಮೇಲೆ ತಲೆಯ ಬುರುಡೆಗಳಿರುತ್ತದೆ. ಮೇಣದ ಬತ್ತಿ ಹೊತ್ತಿಸಲ್ಪಡುತ್ತದೆ, ಬಲಿಪೂಜೆ ಅರ್ಪಿಸಲ್ಪಡುತ್ತದೆ. ಆದರೆ ಶಿಲುಬೆ ಈ ರೀತಿಯಾಗಿರುತ್ತದೆ. ಆದರೆ ಶಿಲುಬೆಯ ಮೇಲೆ INRI ಎಂಬುವಂತಹ ಪದವಿರುವುದಿಲ್ಲ. ಹಾಗೆಯೇ ಈ ಬ್ಲ್ಯಾಕ್ ಮ್ಯಾಜಿಕ್ನ ಜಪಸರವೂ ಸಹ ಇದೆ.
ಅದು ಸಹ ಜಪಸರ ಇರುವಂತೆಯೇ ಇರುತ್ತದೆ. ಜಪಸರಕ್ಕೂ ಅದಕ್ಕೂ ವ್ಯತ್ಯಾಸವಿರುವುದಿಲ್ಲ. ಹೀಗೇ ಇರುತ್ತದೆ ಜಪಸರ, ಹೀಗೇ ಇರುತ್ತದೆ ಸಂಪೂರ್ಣವಾಗಿ ಜಪಸರ. ಆದರೆ ಇಲ್ಲಿ ಶಿಲುಬೆ, ಜಪಸರದಲ್ಲಿರುವಂತಹ ಈ ಶಿಲುಬೆ ತಲೆ ಕೆಳಗಾಗಿರುತ್ತದೆ, ಹೀಗಿರುತ್ತದೆ. ಇದು ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಉಪಯೋಗಿಸುವಂತಹ ಜಪಸರ. ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಉಪಯೋಗಿಸುವಂತಹ ಜಪಸರ ಬೇರೆ, ಬ್ಲ್ಯಾಕ್ ಮ್ಯಾಜಿಕ್ಗೋಸ್ಕರವಾಗಿ ಉಪಯೋಗಿಸುವಂತಹ ಶಿಲ್ಬಿಯ ಆಕಾರ ಬೇರೆ, ತಲೆ ಕೆಳಗಾಗಿರುತ್ತದೆ. ಪ್ರಿಯ ಸಹೋದರನೇ ಸಹೋದರಿಯೇ, ನಾವು ತುಂಬಾ ಆಳವಾಗಿ ಚಿಂತಿಸಬೇಕು. ಬ್ಲ್ಯಾಕ್ ಮ್ಯಾಜಿಕ್ನ ಮೂಲಕವಾಗಿ ಬಲಿಪೂಜೆ ನಡೆಯುತ್ತದೆ. ಪರಮ ಪ್ರಸಾದವನ್ನ ಪವಿತ್ರ ಬಲಿಪೂಜೆಯಲ್ಲಿ ಬಂದು ಯಾರಿಗೂ ಗೊತ್ತಿಲ್ಲದೆ ಅದಕ್ಕೆ ಹೆಚ್ಚು ಕ್ರಯವನ್ನು ಕೊಡುತ್ತಾರೆ ಪರಮಪ್ರಸಾದಕ್ಕೆ. ಈ ಬ್ಲ್ಯಾಕ್ ಮ್ಯಾಜಿಕ್ ನಲ್ಲಿರುವವರು ಯಾರು ತೆಗೆದುಕೊಂಡು ಹೋಗಿ ಕೊಡ್ತಾರೋ 1 ಲಕ್ಷ 2 ಲಕ್ಷ ರೂಪಾಯಿ ಮೌಲ್ಯದ ಹಣವನ್ನು ಕೊಡುತ್ತಾರೆ ಅವರು ಬಲಿಪೂಜೆಯಲ್ಲಿ ಸ್ವೀಕರಿಸಿದ ಅದಕ್ಕೆ ಅವರೇನು ಮಾಡ್ತಾರೆ, ಕಳ್ಳತನದಲ್ಲಿ ಆ ಪರಮಪ್ರಸಾದವನ್ನು ಸ್ವೀಕರಿಸಿ ಅದನ್ನು ನುಂಗದೆ ಬಟ್ಟೆಯಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಡುತ್ತಾರೆ. ಅದನ್ನು ಅವಮಾನಗೊಳಿಸಿ ಅದರ ಮೂಲಕವಾಗಿ ಅವರು ದುರಾತ್ಮವನ್ನು ವಶಪಡಿಸಿಕೊಳ್ಳುತ್ತಾರೆ. ಕೇಳುವಾಗ ನಿಮಗೆ ನಂಬಲು ಅಸಾಧ್ಯ, ಇದು ಅಕ್ಷರಕ್ಷ ಸತ್ಯ. ಹೀಗೆ ಪವಿತ್ರಾತ್ಮ ಭರಿತನು ಎಂದೇಳುವಾಗ ಅವನಲ್ಲಿ ವರದಾನಗಳು ಇರುವುದಾದರೆ ಮಾತ್ರವೇ ಪವಿತ್ರಾತ್ಮ ಭರಿತನಲ್ಲ. ಅವನಲ್ಲಿ ಇರುವುದು ದೇವರ ಆತ್ಮವರವೋ ಅಥವಾ ದುರಾತ್ಮವರವೋ ಎಂಬುದನ್ನು ಗ್ರಹಿಸಿಕೊಳ್ಳಬೇಕು. ಈ ದುರಾತ್ಮವರವು ಎಂದೇಳುವುದಾದರೆ ಈ 40 ಧ್ಯಾನಗಳನ್ನು ನೀವು ಕೇಳಿದಿರಿ. ಕಳೆದ 2 ದಿನಗಳಿಂದ ಧ್ಯಾನಿಸುತ್ತಿರುವಂತಹ ಪವಿತ್ರಾತ್ಮ ಭರಿತನಾಗಿರುವಲ್ಲಿರುವಂತಹ ನಿಜವಾದ ಗುಣಗಳನ್ನು ನಾವು ಕುರಿತು ಚಿಂತಿಸ್ತಾ ಇದ್ದೇವೆ. ಈ ಗುಣಗಳಲ್ಲಿ ಚಿಂತಿಸುವಾಗ ಈ ಪವಿತ್ರಾತ್ಮ ಭರಿತರಾಗಿರುವವರಿಗಿರುವಂತಹ ವರದಾನಗಳಿಗೂ ದುರಾತ್ಮದಲ್ಲಿರುವಂತಹ ವರದಾನಿಗಳಿಗೂ ವ್ಯತ್ಯಾಸ ಕಾಣುತ್ತದೆ, ವ್ಯತ್ಯಾಸ ತಿಳಿಯುತ್ತದೆ. ಪವಿತ್ರಾತ್ಮ ಭರಿತನ ನಾವು ನಿನ್ನೆ ದಿನದಲ್ಲಿ ಧ್ಯಾನಿಸಿದೆವು. ಪವಿತ್ರಾತ್ಮ ಭರಿತನಾಗಿರುವವನ ಗುಣ ಏನಾಗಿರುತ್ತದೆ? ಅವನು ಎಲ್ಲವನ್ನು ಸಹಿಸಿಕೊಳ್ಳುತ್ತಾನೆ, ಅವನೆಲ್ಲರನ್ನ ಪ್ರೀತಿಸುತ್ತಾನೆ. ನಾವು ಧ್ಯಾನಿಸಿದೆವು ಈ 5 ಸೆಷನ್ನ. ಪವಿತ್ರಾತ್ಮ ಭರಿತನು ಎಲ್ಲವನ್ನು ಅವನು ಜಜ್ಜಲ್ಪಟ್ಟರು ಸಹಿಸಿಕೊಳ್ಳುತ್ತಾನೆ. ಪ್ರಿಯರೇ, ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ ಒಬ್ಬ ಪವಿತ್ರಾತ್ಮ ಭರಿತನಾಗಿರುವವನಲ್ಲಿರುವಂತಹ ಗುಣ, ಅವನು ಯಾರಿಗೂ ಕೇಡನ್ನ ಮಾಡುವುದಿಲ್ಲ, ಯಾರ ಬಗ್ಗೆ ಕೇಡನ್ನ ಕಲ್ಪಿಸುವುದಿಲ್ಲ. ಒಬ್ಬ ಪವಿತ್ರಾತ್ಮ ಭರಿತನೆಂಬುದಾದರೆ ಅವನು ಯಾರಿಗೂ ಕೇಡನ್ನ ಬಗೆಯುವುದಿಲ್ಲ, ಯಾರಿಗೂ ಅವನು ಕೆಡುಕನ್ನ ಇಚ್ಛಿಸುವುದಿಲ್ಲ. ಎಲ್ಲರಲ್ಲಿಯೂ ಅವನು ಕ್ರಿಸ್ತನನ್ನ ಕಾಣುತ್ತಾರೆ, ಎಲ್ಲರಲ್ಲಿಯೂ ಅವನು ಯೇಸು ಕ್ರಿಸ್ತನನ್ನ ಕಾಣುತ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂದು ಹೇಳುವಂತೆ, ನೀನು ಕ್ರಿಸ್ತಾಮರನಾಗಿರಬೇಕು ಎಂದು ಹೇಳಿದಂತೆ ಅವನಲ್ಲಿ ನಾವು ಪವಿತ್ರಾತ್ಮ ಭರಿತನಾಗಿರುವವನು ಯಾರಿಗೂ ಕೆಡುಕನ್ನು ಮಾಡುವುದಿಲ್ಲ, ಯಾರಿಗೂ ಕೇಡನ್ನು ಉಂಟು ಮಾಡುವುದಿಲ್ಲ. ಅವನಿಗೆ ಅನ್ಯಾಯವಾದರೂ ಅವನು ಮೌನವನ್ನೇ ತಾಳುತ್ತಾನೆ, ಅವನಿಗೆ ಮೋಸವಾದರೂ ಅವನು ಮೌನವನ್ನೇ ತಾಳುತ್ತಾನೆ, ಅವನಿಗೆ ದ್ರೋಹ ಬಗೆದರು ಅವನು ಮೌನವನ್ನೇ ತಾಳುತ್ತಾನೆ, ಅವನ ಮೇಲೆ ಇಲ್ಲಸಲ್ಲದನ್ನು ಹೊರಿಸಿದರು ಅವನು ಮೌನವನ್ನೇ ತಾಳುತ್ತಾನೆ, ಅವನು ನೀತಿಯ ನಿಮಿತ್ತವಾಗಿ ದಂಡನೆಗೆ ಒಳಗಾದರೂ ಅವನು ಮೌನವನ್ನೇ ಪಾಲಿಸುತ್ತಾನೆ. ಜಗಳ ಮಾಡುವವರೊಡನೆ ಜಗಳ ಮಾಡುವುದಿಲ್ಲ, ಯುದ್ಧ ಮಾಡುವವರೊಡನೆ ಯುದ್ಧ ಮಾಡುವುದಿಲ್ಲ, ಬೈಯುವವರೊಡನೆ ಬೈಯುವುದಿಲ್ಲ, ಒಡೆಯುವವರೊಡನೆ ಒಡೆಯುವುದಿಲ್ಲ, ಒಡೆಯುವವನಿಗೆ ಬೆನ್ನು ಕೊಟ್ಟು ಬರುತ್ತಾನೆ, ಮಾತನಾಡುವವನ ಮುಂದೆ ತಲೆ ಬಗ್ಗಿಸಿ ಬರುತ್ತಾನೆ. ಅವನು ಶಪಿಸುವುದಿಲ್ಲ, ತಿರಸ್ಕರಿಸುವುದಿಲ್ಲ, ಅವರನ್ನು ಕುರಿತು ಕೆಟ್ಟದ್ದವನು ಮಾತನಾಡುವುದೇ ಇಲ್ಲ. ಇದು ಪವಿತ್ರಾತ್ಮ ಭರಿತನಲ್ಲಿರುವಂತಹ 4ನೆಯ ಗುಣ. ಯಾರಿಗೂ ಅವನು ಕೇಡನ್ನುಂಟು ಮಾಡುವುದಿಲ್ಲ. ಪ್ರಿಯರೇ, ಒಂದು ಪಕ್ಷ ನಿಮ್ಮಲ್ಲಿ ಈ ಸ್ವಭಾವ ಇದೆಯೇ? ಪರೀಕ್ಷಿಸಿ ನೋಡಿ. ಅವನಲ್ಲಿ ಸಹನೆ ಮಾತ್ರವಿರುತ್ತದೆ. ಯಾವಾಗಲೂ ಏನೇ ಆದರೂ, ಏನೇ ನಡೆದರೂ, ಏನೇ ಮಾಡಿದರೂ ಅವನು ದೇವರ ಮುಂದೆ ಕುಳಿತು, ಅವಳು ದೇವರ ಮುಂದೆ ಕುಳಿತು ಎಲ್ಲವನ್ನ ದೇವರಿಗೆ ಸಮರ್ಪಿಸುತ್ತಾರೆ. ಯೇಸುವೇ ಯೇಸುವೇ ಎಂದು ಎಲ್ಲವನ್ನ ಮೌನವಾಗಿ ದೇವರಿಗೆ ಸಮರ್ಪಿಸುತ್ತಾರೆ. ಕಾರಣ ಅವರಲ್ಲಿರುವಂತಹ ಪವಿತ್ರಾತ್ಮರ ಒಂದು ಅಭಿಷೇಕದ ಕೊಡುಗೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನ್ನ ಆಸ್ತಿಯನ್ನು ಕಿತ್ತುಕೊಳ್ಳುವಾಗಲೂ ನೀನು ಸಹನೆಯುಳ್ಳವನಾಗಿ ಇರುತ್ತೀಯ.
ನಿನ್ನಲ್ಲಿರುವುದನ್ನ ಅವರು ಅಪಹರಿಸಿಕೊಂಡ್ರು, ನೀನು ಸಹನೆ ಉಳ್ಳವಳಾಗಿಯೇ ಸಹನೆ ಉಳ್ಳವನಾಗಿಯೇ ಇರುತ್ತೀಯ. ನಿನ್ನಿಂದ ತೆಗೆದುಕೊಂಡದನ್ನ ವಾಪಸ್ ಕೊಡದೆ ಹೋದ್ರು ನೀನು ಸಹನೆ ಉಳ್ಳವಳು, ಸಹನೆ ಉಳ್ಳವನಾಗಿಯೇ ಇರ್ತೀಯ. ಎಲ್ಲವನ್ನ ದೇವರಿಗೆ ನೀನು ಸಮರ್ಪಿಸುತ್ತೀಯ. ಹೌದು ಪ್ರಿಯರೇ, ನೋಡಿ, ಮೋಶೆಯನ್ನು ನಾವು ನೋಡಬೇಕಾದ್ರೆ ಮೋಶೆ ನಿಮಿತ್ತವಾಗಿ ದೇವರು ಎಷ್ಟು ಮಹತ್ ಕಾರ್ಯಗಳನ್ನ ಮಾಡಿದರೂ ಸಹ, ಮೋಶೆಯು ಅಲ್ಲಿರುವಂತಹ 3,60,000 ಜನರೊಂದಿಗೆ ಮರುಭೂಮಿಯಲ್ಲಿ ಪ್ರಯಾಣ ಹೊರಟರು ಸಹ ಒಂದೇ ಒಂದು ವ್ಯಕ್ತಿ ಮೋಶೆಯು ಆ ಇಸ್ರಾಯೇಲರಿಗೆ ಬೇಕಾದುದೆಲ್ಲವನ್ನು ದೇವರಲ್ಲಿ ಪ್ರಾರ್ಥಿಸಿ ಕೊಡುವಾಗ ದೇವರಿಗೆ ವಿರುದ್ಧವಾಗಿಯೂ ಮೋಶೆಗೆ ವಿರುದ್ಧವಾಗಿ ಗೊಣಗುಟ್ಟಿದರು. ಆದರೆ ಮೋಶೆ ಯಾರಿಗೂ ಕೆಡಕನ್ನ ಎಣಿಸಲಿಲ್ಲ, ಆ ಜನರನ್ನು ಬಿಟ್ಟು ಹೋಗಲಿಲ್ಲ. ಅವರೊಂದಿಗೆ ಮರುಭೂಮಿಯಲ್ಲಿ ವಾಸ ಮಾಡಿದರು. ಅವರಿಗೆ ಬೇಕಾದದೆಲ್ಲವನ್ನು ಕೊಡಿಸುವುದಕ್ಕಾಗಿ ದೇವರೊಂದಿಗೆ ದಿನಪ್ರತಿ ಪ್ರಾರ್ಥಿಸುತ್ತಾ ಇದ್ದರು, ದೇವರೊಂದಿಗೆ ಮಾತನಾಡುತ್ತಾ ಇದ್ದರು, ಅವರಿಗೆ ಬೇಕಾದದೆಲ್ಲವನ್ನ ಕರುಣಿಸ್ತಾ ಇದ್ರು. ಆ ಮೋಶೆಯ ಒಳ್ಳೆಯತನದ ನಿಮಿತ್ತವಾಗಿ, ಪವಿತ್ರಾತ್ಮ ಭರಿತನಾದಂತಹ ಮೋಶೆಯ ನಿಮಿತ್ತವಾಗಿ ದೇವರು ಹಗಲಿನಲ್ಲಿ ಮೋಡವನ್ನ, ರಾತ್ರಿಯಲ್ಲಿ ಅಗ್ನಿಸ್ತಂಭವನ್ನ ದಯಪಾಲಿಸಿದರು. ಅವರು ನಡೆದು ಹೋಗುವಂತಹ ಮರುಭೂಮಿ ಮಣ್ಣು ಬೆಂಕಿಯಂತೆ ಹತ್ತಿ ಉರಿದರೂ ಸಹ ಅವರು ಮುಂದೆ ಹೋಗುವುದಕ್ಕೆ 3 ದಿನ ಮುಂಚಿತವಾಗಿ ನೆರಳನ್ನು ಮಾಡಿ ಅವರ ಸರಾಗವಾಗಿ ನಡೆಯುವಂತೆ ಮಾಡಿದರು ದೇವರು. ಯಾರ ಮೂಲಕವಾಗಿ? ಮೋಶೆಯ ಪ್ರಾರ್ಥನೆಯ ಮೂಲಕವಾಗಿ. ಅವರು ಮಾಂಸ ಕೇಳುವಾಗ ಮಾಂಸ, ಹೊಟ್ಟೆ ಹಸಿಯುತ್ತದೆ ಎಂದು ಹೇಳುವಾಗ ಅವರಿಗೆ ಮನ್ನ, ಕುಡಿಯಲು ನೀರು ಕೇಳುವಾಗ ಬಂಡೆಯಿಂದ ನೀರು. ಹೀಗೆ ಅನೇಕ ಅವರ ಚಪ್ಪಲಿಗಳು ಸಹ ಕಿತ್ತು ಹೋಗದಂತೆ, ಅವರ ವಸ್ತ್ರಗಳು ಸಹ ಹರಿದು ಹೋಗದಂತೆ ದೇವರು ಮೋಶೆ ಮೂಲಕವಾಗಿ ಮಹತ್ ಕಾರ್ಯಗಳನ್ನು ಮಾಡಿದರು. ಮೋಶೆ ಎಂದಿಗೂ ಕೆಡುಕನ್ನ ಯೋಚಿಸಲಿಲ್ಲ ಇಸ್ರಾಯೇಲ್ ಜನತೆಗೆ. ದೇವರ ಹತ್ರ ಹೋಗಿ ಈ ಮನುಷ್ಯರು ಕೆಟ್ಟವರು, ಈ ಮನುಷ್ಯರು ದುರುಳರು, ಈ ಮನುಷ್ಯರು ಹೇಳಿದನ್ನು ಅನುಸರಿಸದಿರುವರು, ಅದರಿಂದ ಇವರನ್ನು ಕೊಂದು ಬಿಡಿ ಎಂಬುದಾಗಿ ಕೇಳಿಕೊಳ್ಳಲಿಲ್ಲ. ಯಾಕೆಂದರೆ ಮೋಶೆ ಪವಿತ್ರಾತ್ಮ ಭರಿತನಾಗಿದ್ದನು. ಹೌದು ಪ್ರಿಯರೇ, ಪವಿತ್ರಾತ್ಮ ಭರಿತನು ಕೇಡು ಬಗೆಯುವುದಿಲ್ಲ ಯಾರಿಗೂ. ಅದಕ್ಕೆ ಯೇಸುಸ್ವಾಮಿ ಹೇಳಿದರು, ಪದೇ ಪದೇ ನಾನು ಈ ವಚನವನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ಹೊರ ಅಂಗಿಯನ್ನು ಕೇಳುವವನಿಗೆ ಒಳ ಅಂಗಿಯನ್ನು ಕೊಟ್ಟು ಬಿಡು. 1 ಕಿಲೋಮೀಟರ್ ಕರೆದ್ರೆ 2 ಕಿಲೋಮೀಟರ್. ಹಸಿದವನಿಗೆ ಉಣ್ಣಬಡಿಸು, ವಸ್ತ್ರವಿಲ್ಲದವನಿಗೆ ವಸ್ತ್ರವನ್ನು ಕೊಡು, ಏಕಾಂಗಿಯಾಗಿರುವವನಿಗೆ ಸಾಂತ್ವನವನ್ನು ಕೊಡು, ಬಂಧನದಲ್ಲಿರುವವನಿಗೆ ಬಿಡುಗಡೆಯನ್ನು ಕೊಡು. ಏನಿದೆ ಅರ್ಥ? ಪವಿತ್ರಾತ್ಮ ಭರಿತನು ಮಾತ್ರವೇ ಇದನ್ನೆಲ್ಲ ಮಾಡಲು ಸಾಧ್ಯ, ಇಲ್ಲದಿದ್ದರೆ ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಒಬ್ಬ ಪವಿತ್ರಾತ್ಮ ಭರಿತನು ಎಂಬುದಾದರೆ ಅವನು ಯಾರಿಗೂ ಕೇಡನ್ನು ಉಂಟು ಮಾಡದೇ ಇರುವಂತಹ ಮನುಷ್ಯ, ಕೆಡುಕನ್ನ ಚಿಂತಿಸದೇ ಇರುವಂತಹ ಮನುಷ್ಯನಾಗಿರುತ್ತಾನೆ. ನೋಡಿ, ಪ್ರಭು ಯೇಸು ಈ ಲೋಕದಲ್ಲಿದ್ದರು, ಶಿಲುಬೆಯಲ್ಲಿ ಸಾಯುತ್ತಾರೆ. ನನಗೂ ಸಹ ಸ್ವಲ್ಪ ತುಣುಕನ್ನು ಧ್ಯಾನಿಸಿದೆವು. ಆದರೆ ಯೇಸು ಒಂದೇ ಒಂದು ಮಾತಿನಲ್ಲಿ ಎಲ್ಲರನ್ನು ನಾಶ ಮಾಡಬಹುದಾಗಿತ್ತು. ತನ್ನ ತಂದೆಗೆ ಒಂದು ಮರಿಯನ್ನ ಇಟ್ಟಿದ್ದರೆ ಸದುತ್ತರ ಸಿಕ್ಕುತ್ತಾ ಇತ್ತು. ಯೇಸು ಯಾರಿಗೂ ಕೆಡುಕನ್ನು ಉಂಟು ಮಾಡಲಿಲ್ಲ. ಆ ಶಿಲುಬೆಯಲ್ಲಿಯೂ ಸಹ ಕ್ಷಮಿಸಿದರು. ಆ ಶಿಲುಬೆಯ ಮರಣದಲ್ಲಿಯೂ ಸಹ ಅಲ್ಲಿ ಒಬ್ಬ ನೇತಾಡುತ್ತಿರುವಂತಹ ಒಬ್ಬನ ಬಲಭಾಗದಲ್ಲಿದ್ದವನನ್ನು ಕ್ಷಮಿಸಿದರು. ಮಾತ್ರವಲ್ಲ, ತಂದೆ ದೇವರನ್ನು ನೋಡಿ ಹೇಳಿದರು, ಅಪ್ಪ, ಇವರೇನು ಮಾಡುತ್ತಿದ್ದಾರೆಂದು ಇವರರಿಯರು, ಇವರನ್ನು ಕ್ಷಮಿಸಿರಿ ಎಂದರು. ಕಾರಣ ಪವಿತ್ರಾತ್ಮರು ಅವರಲ್ಲಿಯೇ ವಾಸವಾಗಿದ್ದರು, ಅವರಲ್ಲಿಯೇ ವಾಸವಾಗಿದ್ದರು. ಹೌದು ಪ್ರಿಯರೇ, ಸೌಲನನ್ನ ನಾವು ನೋಡುತ್ತೇವೆ. ಅರಸ ಸೌಲನನ್ನ, ಅಭಿಷಕ್ತನಾದ ಸೌಲ, ದೇವರಿಂದ ಅಭಿಷಕ್ತನಾದಂತಹ ಸೌಲ, ಆರಿಸಿ ತೆಗೆದುಕೊಂಡವನು. ಈತನ ನೋಡುತ್ತೇವೆ, ಅವನ ಶಿಷ್ಯನಾದಂತಹ ದಾವೀದ, ಆರಿಸಿ ಅಭಿಷೇಕಿಸಲ್ಪಟ್ಟವನು. ಅಸೂಯೆ ಜನರು ದಾವೀದನನ್ನು ಹೆಚ್ಚಾಗಿ ಹೊಗಳುವ ಕಾರಣ, ದಾವೀದನನ್ನ ಜನರು, ಸೌಲನು 1000 ಜನರನ್ನು ಕೊಂದನು, ದಾವೀದನು 10,000 ಜನರನ್ನು ಕೊಂದನು ಎಂದು ಹೇಳುವಾಗ, ಹೊಗಳುವಾಗ, ಸೌಲನಲ್ಲಿ, ದೇವರ ಆತ್ಮ ತುಂಬಿದಂತಹ ಸೌಲನಲ್ಲಿ ದಾವೀದನ ಮೇಲೆ ಅಸೂಯೆ ಉಂಟಾಯಿತು. ಅವನನ್ನು ಕೊಲೆ ಮಾಡಬೇಕೆಂದು ಯತ್ನಿಸಿದನು. ಆಗ ಕೊಲ್ಲಲು ಜನರನ್ನ ನೇಮಿಸಿದನು. ಪವಿತ್ರಾತ್ಮ ಭರಿತರಾದ ಸೌಲ. ಆದರೆ ಸೌಲನಲ್ಲಿ ಏನು ನಡೆಯುತ್ತಾ ಇತ್ತು? ಗಡಿ 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 ದುರಾತ್ಮ ಅವನಲ್ಲಿ ನೆಲೆಗೊಳ್ಳುತ್ತಾ ಇತ್ತು.
ಯಾರು? ಪವಿತ್ರ ಆತ್ಮಭರಿತನಾಗಿದ್ದಂಥ ಸೌಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು ಸೆಷನ್ನ. ಸ್ವಲ್ಪ ಆ ಕಡೆ ಈ ಕಡೆ ಹೋಗಬಾರ್ದು. ದೇವರ ಆತ್ಮ ತುಂಬಿದಂಥ ಸೌಲನಲ್ಲಿ ದುರಾತ್ಮ ವಾಸ ಮಾಡುತ್ತಾನೆ. ಯುವಕನಾಗಿರುವಾಗಲೇ ಈ ದಾವೀದ ತೆಗೆದುಕೊಂಡು ಹೋಗಿ ಕಿನ್ನರಿಯನ್ನು ಬಾರಿಸುವಾಗ ಸೌಲನಲ್ಲಿದ್ದಂಥ ದುರಾತ್ಮ ಹೊರ ಹೋಗುತ್ತಾ ಇತ್ತು ಎಂಬುದಾಗಿ ಪವಿತ್ರ ಗ್ರಂಥ ಬರೆಯಲ್ಪಟ್ಟಿದೆ. ದಾವೀದನು ನುಡಿಯುವ ನುಡಿಯಲ್ಲಿಯೂ ಹಾಗೂ ಒಂದು ಶ್ರುತಿಯಲ್ಲಿಯೂ ಸಹ ದೇವರ ಆತ್ಮ. ಯಾರ ಕೈಲಿಯೂ ಗೋಲಿಯಾತನನ್ನು ಕೊಲ್ಲಲಾಗಲಿಲ್ಲ. ದೇವರ ಆತ್ಮದಿಂದ ಅಭಿಷಕ್ತನಾದಂಥ ಸೌಲನು ಸಹ ಎದುರಿ ಕುಳಿತುಕೊಂಡ. ಆದರೆ ಒಂದೇ ಒಂದು ಕವಣೆಯ ಕಲ್ಲಿನಲ್ಲಿ ನನ್ನ ದೇವರ ನಾಮದಲ್ಲಿ ನಾನು ಬಂದಿದ್ದೇನೆ, ನನ್ನ ಸರ್ವೇಶ್ವರನ ದೇವರ ನಾಮದಲ್ಲಿ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳಿ ತನ್ನ ಕವಣೆ ಕಲ್ಲಿನಿಂದ ಗೋಲಿಯಾತನನ್ನು ಒಂದೇ ಪೆಟ್ಟಿನಲ್ಲಿ ಹೊಡೆದು ಉರುಳಿಸಿದ. ಪವಿತ್ರ ಆತ್ಮಭರಿತನಾದ ದಾವೀದ. ಹೀಗೆ ಸೌಲನು ದಾವೀದನನ್ನು ಕೊಲ್ಲಬೇಕೆಂದು ಹೋಗುವಾಗ ಒಂದು ದಿನ ಡೇರೆಯನ್ನು ಹಾಕಿ ಸೌಲನು ಮನೆಯಲ್ಲಿ ಅವನು ಮಲಗಿರುವಾಗ, ದಡದಲ್ಲಿ ಮಲಗಿರುವಾಗ, ಯುದ್ಧಕ್ಕಾಗಿಯೂ ಹಾಗೂ ದಾವೀದನನ್ನು ಕೊಲ್ಲುವುದಕ್ಕಾಗಿ ಹೊರಟಂತಹ ಸಂದರ್ಭದಲ್ಲಿ ಒಂದು ದಿನ ದಾವೀದನು ಪಹರೆಯ ಮೂಲಕವಾಗಿ ಮಧ್ಯದಲ್ಲಿ ಮಲಗಿರುವಂತಹ ಸೌಲನ ಬಳಿ ಹೋಗಿ ಅವನ ವಸ್ತ್ರವನ್ನ, ನಿಲುವಂಗಿಯ ವಸ್ತ್ರವನ್ನು ಕತ್ತರಿಸಿ ಅವನು ದಡಕ್ಕೆ ಬರುತ್ತಾನೆ. ಆದರೆ ಈ ಅರಸನು ದಾವೀದನ ಮರಣಕ್ಕಾಗಿ ಕಾಯುತ್ತಾ ಇರುತ್ತಾನೆ. ಯಾವಾಗ ಇವನನ್ನು ಕೊಲ್ಲುವುದು ಎಂಬುದಾಗಿ ಅವನು ಪಣ ತೊಟ್ಟಿರುತ್ತಾನೆ. ಯಾರು? ಪವಿತ್ರಾತ್ಮಭರಿತನಾಗಿದ್ದಂಥ ಸೌಲ. ಪವಿತ್ರಾತ್ಮಭರಿತನಾಗಿದ್ದಂಥ ಸೌಲ. ಪ್ರಿಯರಿ, ನಾವು ಧ್ಯಾನಿಸ್ತಾ ಇದ್ದೇವೆ, ಇಲ್ಲಿ ಪವಿತ್ರಾತ್ಮಭರಿತನು ಸೌಲ, ಇಲ್ಲಿ ದಾವೀದನು ಪವಿತ್ರಾತ್ಮಭರಿತನು. ಪ್ರಿಯರಿ, ಇದನ್ನು ಹೇಳುವಾಗ ನನ್ನ ಮನಸ್ಸಿನಲ್ಲಿ ಒಂದು ಬರ್ತಾ ಇದೆ. ನಾವು ಸಹ ಹೀಗೆ ನೋಡ್ತಾ ಇದ್ದೀವಿ, ನಾನು ಪವಿತ್ರಾತ್ಮಭರಿತರು, ನೀವು ಪವಿತ್ರಾತ್ಮಭರಿತರು ಎಂಬುದಾಗಿ ಒಬ್ಬ ಪ್ರವಾದಿಯಾಗಿ ತೋಚುವವನನ್ನ, ಶುಭ ಸಂದೇಶ ಸಾರುವವರನ್ನ, ಪ್ರಾರ್ಥಿಸುವವರನ್ನ, ಪಾಸ್ಟರ್ನ, ಸಭಾಪಾಲಕರನ್ನ, ಯಾಜಕರನ್ನ ನಾವು ನೋಡ್ತಾ ಇದ್ದೇವೆ. ಪವಿತ್ರಾತ್ಮಭರಿತರು. ಪ್ರಾರ್ಥಿಸುವ ತಂಡಗಳನ್ನ ನೋಡ್ತಾ ಇದ್ದೇವೆ, ಧ್ಯಾನ ಮಂದಿರಗಳಿರುವನ್ನ ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇರೋ ನೋಡ್ತೇವೆ. ಎಲ್ಲರೂ ಹೇಳ್ತಾರೆ ಪವಿತ್ರಾತ್ಮಭರಿತರು. ನಾನು ಪ್ರಾರ್ಥಿಸುತ್ತೇನೆ, ನಾನು ವಿಶ್ವಾಸಿಸುತ್ತೇನೆ, ಆದರೆ ನಾವು ನೋಡುತ್ತೇವೆ ಹಾಗೆತ್ತನ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲಿಕ್ಕಿಲ್ಲ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲಿಕ್ಕಿಲ್ಲ. ಏನು ಪ್ರಯೋಜನ? ಎಲ್ಲಿದ್ದಾರೆ ಪವಿತ್ರಾತ್ಮರು? ಯಾರಲ್ಲಿದ್ದಾರೆ ಪವಿತ್ರಾತ್ಮರು? ಹೇಳಿ ಅಲ್ಲ. ಕಳೆದ ದಿನ ನಾನು ಹೇಳಿದೆ, 3 ದಿನದ ಮುಂಚಿನ ಧ್ಯಾನದಲ್ಲಿ, ಒಬ್ಬ ಯಾಜಕನ ಕಂಡ್ರೆ ಯಾಜಕನಿಗೆ ಆಗುವುದಿಲ್ಲ. ಒಬ್ಬ ಪಾಸ್ಟರ್ ಕಂಡ್ರೆ ಇನ್ನೊಬ್ಬ ಪಾಸ್ಟರ್ಗೆ ಆಗುವುದಿಲ್ಲ. ಒಬ್ಬ ಹಾಡೋನ್ ಕಂಡ್ರೆ ಇನ್ನೊಬ್ಬ ಹಾಡೋನಿಗೆ ಆಗುವುದಿಲ್ಲ. ಒಬ್ಬ ಒಳ್ಳೆ ಸ್ತುತಿ ಆರಾಧನೆ ಮಾಡೋನ್ ಕಂಡ್ರೆ ಇನ್ನೊಬ್ಬನಿಗೆ ಆಗುವುದಿಲ್ಲ. ಒಬ್ಬ ಪ್ರಾರ್ಥಿಸೋನ್ ಕಂಡ್ರೆ ಇನ್ನೊಬ್ಬ ಪ್ರಾರ್ಥಿಸೋನಿಗೆ ಆಗುವುದಿಲ್ಲ. ನೋಡಿ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ. ಆದ್ರೆ ಎಲ್ಲ ಮೈಕ್ ಹಿಡ್ಕೊಳ್ತಾರೆ, ಎಲ್ಲ ಶುಭ ಸಂದೇಶ ಸಾರ್ತೀನಿ ಅಂತ ಹೇಳ್ತಾರೆ, ಸಾರ್ತಾರೆ, ಕೈ ತಡ್ತಾರೆ, ಏನೇನೋ ಮಾಡ್ತಾರೆ. ಆದ್ರೆ ಅಲ್ಲಿ ಕ್ರಿಯೆ ಮಾಡುವುದು ಯಾರು? ಅಲ್ಲಿ ನಮ್ಮನ್ನ ಮರಳು ಮಾಡುತ್ತಿರುವವರು ಯಾರು? ಸೈತಾನನು ನಿನ್ನನ್ನು ಮರಳು ಮಾಡುತ್ತಾ ಇದ್ದಾನೆ. ನಿನ್ನಲ್ಲಿರುವ ಕೆಟ್ಟತನಗಳನ್ನ ಇಟ್ಟುಕೊಂಡು, ನಿನ್ನೊಳಗಿರುವಂತಹ ಅಸೂಯೆಯನ್ನು ಇಟ್ಟುಕೊಂಡು, ನಿನ್ನಲ್ಲಿರುವಂತಹ ವೈರಾಗ್ಯವನ್ನು ಇಟ್ಟುಕೊಂಡು, ನಿನ್ನಲ್ಲಿರುವಂತಹ ಮನಸ್ತಾಪವನ್ನು ಇಟ್ಟುಕೊಂಡು, ಪ್ರಬೋಧಕನಾಗಿಯೂ ಅಭಿಷಕ್ತನಾಗಿಯೂ ನಿನ್ನ ದೇವರಿಂದ ಕರೆ ಹೊಂದಿದ್ದೇನೆ ಎಂಬುದಾಗಿ ನಟಿಸುತ್ತಾ, ನಿನ್ನಲ್ಲಿ ಕೆಟ್ಟತನವನ್ನು ಇಟ್ಟುಕೊಂಡು ಕೆಡುಕನ್ನೇ ಬಯಸುತ್ತಾ, ಮತ್ತೊಬ್ಬರಿಗೆ ಕೆಡುಕನೆ ಮಾಡುತ್ತಾ, ಸುಳ್ಳಾಡುತ್ತಾ, ದೇವರ ನಾಮವನ್ನು ವ್ಯರ್ಥವಾಗಿ ಉಪಯೋಗಿಸುತ್ತಾ, ದೇವರ 2ನೆಯ ಕಟ್ಟಳೆಗೆ ವಿರುದ್ಧವಾಗಿ ನೀನು ಜೀವಿಸುತ್ತಾ, ನೀನು ಶುಭ ಸಂದೇಶ ನಡೆಯುವಾಗ ಅದ್ಭುತವಾಯಿತು ಎಂದರೆ ಆ ಅದ್ಭುತಕ್ಕೆ ಕಾರಣರು ಯಾರು? ನಿನ್ನೊಳಗಿರುವಂತ ಸೈತಾನನು ನಿನ್ನನ್ನು ಮರಳು ಮಾಡುವುದಕ್ಕಾಗಿ ಕ್ರಿಯೆ ಮಾಡುತ್ತಾನೆ. ಅಲ್ಲಿ ನಿನ್ನನ್ನು ಉಬ್ಬಿಸುತ್ತಾನೆ. ದೇವರಾತ್ಮ ತುಂಬಿದವನಲ್ಲಿ ದೇವರಾತ್ಮ ಕ್ರಿಯೆಗಳಿರುತ್ತದೆ, ದೇವರಾತ್ಮ ಸ್ವಭಾವಗಳಿರುತ್ತದೆ, ದೇವರಾತ್ಮರ ನುಡಿಗಳಿರುತ್ತದೆ. ದೇವರಾತ್ಮರಿಂದ ಅವನು ಭಯಭ್ರಾಂತನಾಗಿ ಭಯಭಕ್ತಿಯುಳ್ಳವನಾಗಿರುತ್ತಾನೆ. ಆದರೆ ದುರಾತ್ಮವಶವುಳ್ಳವನಾಗಿರುವವನಲ್ಲಿ ಆ ಭಯಭ್ರಾಂತವೂ ಇರುವುದಿಲ್ಲ. ಹೇಳುತ್ತಾನೆ, ಪ್ರಾರ್ಥಿಸುತ್ತಾನೆ, ಏನೆಲ್ಲ ಮಾಡುತ್ತಾನೆ, ಆದರೆ ಅವನಲ್ಲಿ ದೇವರ ಆತ್ಮ ಇರುವುದಿಲ್ಲ. ದುರಾತ್ಮ ಇರುವ ಕಾರಣ ಅವನನ್ನು ಮುನ್ನಡೆಸುವುದು ದುರಾತ್ಮ. ಅವನಲ್ಲಿ ಸುಳ್ಳು ತುಂಬಿರುತ್ತದೆ, ಅವನಲ್ಲಿ ದೂಷಣೆ ತುಂಬಿರುತ್ತದೆ, ಅವನಲ್ಲಿ ನಿತ್ಯವೂ ಕೆಡುಕುತನ ತುಂಬಿರುತ್ತದೆ,
ಅವನು ಬರೀ ಕೆಡುಕಿಗಾಗಿಯೇ ಹೋರಾಟ ಮಾಡುತ್ತಾ ಇರ್ತಾನೆ, ಮತ್ತೊಬ್ಬರ ನಾಶನಕ್ಕಾಗಿಯೇ ಹೋರಾಟ ಮಾಡುತ್ತಾ ಇರುತ್ತಾನೆ. ಅವನು ಪವಿತ್ರಾತ್ಮ ಭರಿತನಲ್ಲ. ಅವನಲ್ಲಿರುವಂತ ದುರಾತ್ಮವು ವಂಚಿಸುವುದು ಅವನಿಗೆ ಅರಿವಿಲ್ಲ, ಅವನಿಗೆ ಜ್ಞಾನವಿಲ್ಲ. ನೋಡಿ, ಎಷ್ಟೋ ಜನ ಪ್ರಾರ್ಥಿಸ್ತಾರೆ, ಹಗಲು ರಾತ್ರಿ ಪ್ರಾರ್ಥಿಸುವವರಿದ್ದಾರೆ, ಶುಭ ಸಂದೇಶ ಸಾರುವವರಿದ್ದಾರೆ, ಬಲಿಪೂಜೆ ತಪ್ಪದವರಿದ್ದಾರೆ, ಆರಾಧನೆ ಮಾಡುವವರಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಅವರ ಜೀವನದಲ್ಲಿ ಅವರಿಗೆ ಬದಲಾವಣೆ ಇಲ್ಲ. ಅವರ ಬಾಯಿಂದ ಬರುವ ಯಾವ ಮಾತುಗಳು ಪವಿತ್ರಾತ್ಮ ಭರಿತರಾಗಿರುವುದಿಲ್ಲ. ಮತ್ತೊಬ್ಬರಿಗೆ ಕೆಡುಕನ್ನು ಬಯಸುತ್ತಾ, ಮತ್ತೊಬ್ಬರನ್ನು ಕೇಳ ಬಯಸುತ್ತಾ, ಸತ್ಯಕ್ಕೆ ದೂರವಾಗಿ ಸುಳ್ಳಿಗೆ ಜೀವವನ್ನು ಕೊಡುತ್ತಾ ಜೀವಿಸುವಂತಹ ವ್ಯಕ್ತಿಗಳು ಪವಿತ್ರಾತ್ಮ ಭರಿತರಲ್ಲ, ದುರಾತ್ಮ ಭರಿತರಾಗಿರುತ್ತಾರೆ. ಪ್ರೈಸರೋ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಇಲ್ಲಿ ಯಾರು ಯಾಜಕ ಅಥವಾ ಧರ್ಮ ಪ್ರಚಾರಕ, ಪಾಸ್ಟರ್, ಸಭಾಪಾಲಕ, ಶುಭ ಸಂದೇಶ ಸಾರುವವ, ಇದೆಲ್ಲ ಇಲ್ಲವೇ ಇಲ್ಲ. ಒಂದೇ ಒಂದು, ನೀನು ಪವಿತ್ರಾತ್ಮ ಭರಿತರಾಗಿರುವುದು ಅಥವಾ ನೀನು ಪವಿತ್ರಾತ್ಮ ಭರಿತರಾಗಿಲ್ಲದಿರುವುದು ಶಕ್ತವಾಗಿ ಹೊರಬರಲು ಸಾಧ್ಯ. ಅದು ನಿನಗೇ ಗೊತ್ತು, ಬೇರೆ ಯಾರು ಹೇಳೋದು ಬೇಕಾಗಿಲ್ಲ. ನಿನ್ನಲ್ಲಿರುವಂತಹ ಸ್ವಭಾವಗಳು, ನಿನ್ನಲ್ಲಿರುವಂತಹ ಚಿಂತನೆಗಳು, ನಿನ್ನಲ್ಲಿರುವಂತಹ ಕೆಟ್ಟತನಗಳು, ನೀನು ಮತ್ತೊಬ್ಬರಿಗೆ ಬಯಸುವ ಕೇಡುಗಳು, ಇವೆಲ್ಲವುಗಳನ್ನು ಚಿಂತಿಸುವಾಗ ನೀನೇ ಸರಿಯಾದ ಉತ್ತರವನ್ನು ಕೊಡಬಹುದು. ನಿನ್ನಲ್ಲಿ ದೇವರ ಆತ್ಮರಿದ್ದಾರೋ ಅಥವಾ ದುರಾತ್ಮರಿದ್ದಾರೋ ಎಂಬುದನ್ನ. ಪ್ರೈಸರ, ಬೇರೆ ಯಾರು ಹೇಳೋದು ಬೇಕಾಗಿಲ್ಲ. ಪ್ರೈಸರ. ಹೌದು ನನ್ನ ಸಹೋದರನೇ, ಸಹೋದರಿ, ದೇವರಾತ್ಮಕ್ಕೂ ದುರಾತ್ಮಕ್ಕೂ ತುಂಬಾ ವ್ಯತ್ಯಾಸವಿದೆ. ಹೀಗೆ ದಾವೀದನು ಸಾಮುವೇಲನ ವಸ್ತ್ರವನ್ನು ಧರಿಸಿ, ಸೌಲನ ವಸ್ತ್ರವನ್ನು ತುಂಡರಿಸಿಕೊಂಡು ದಡಕ್ಕೆ ಬಂದು ಹೇಳ್ತಾನೆ, ಓ ಗುರುವೇ, ದೇವರಿಂದ ಅಭಿಷಕ್ತನಾದ ನನ್ನ ಗುರುವೇ, ಇಲ್ಲಿ ನೋಡಿ, ನನ್ನ ಕೈಯಲ್ಲಿ ನಿಮ್ಮ ವಸ್ತ್ರದ ತುಂಡಿದೆ. ನಾನು ಬಂದು ನಿಮ್ಮನ್ನ ಕೊಲ್ಲಬಹುದಿತ್ತು, ಆದರೆ ನಿಮ್ಮನ್ನು ಕೊಲ್ಲುವುದು ಸರಿಯಿಲ್ಲ. ನೀವು ಅಭಿಷಕ್ತರಾಗಿರುವ ಕಾರಣ ನಿಮ್ಮ ನಾಶನು ನನಗೆ ಬೇಕಾಗಿಲ್ಲ. ಆದರೆ ದೇವರು ನನಗೆ ಆ ಅವಕಾಶವನ್ನು ಕೊಟ್ಟಿದ್ದರು. ನಿಮ್ಮನ್ನು ಕೊಲ್ಲುವುದಕ್ಕೆ ದೇವರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆದರೆ ನಾನು ನಿಮ್ಮನ್ನು ಕೊಲ್ಲಲಿಲ್ಲ. ನೀವು ನನ್ನನ್ನು ನಂಬುವುದಕ್ಕಾಗಿ ಈಗೋ ನಿಮ್ಮ ವಸ್ತ್ರವನ್ನು ತುಂಡರಿಸಿಕೊಂಡು ಬಂದಿದ್ದೇನೆ ಎಂಬುದಾಗಿ. ಸೌಲನು ತನ್ನ ವಸ್ತ್ರವನ್ನು ನೋಡುವಾಗ ವಸ್ತ್ರದ ತುಂಡಿರಲಿಲ್ಲ. ಅಲ್ಲಿ ಸೌಲನಿಗೆ ಪಶ್ಚಾತ್ತಾಪ ಉಂಟಾಯಿತು. ಓ ನನ್ನ ಮಗನೇ ಎಂದು ಕೂಗಿದ. ನೋಡಿ, ಸೌಲನು ದಾವೀದನ ಮರಣಕ್ಕಾಗಿ ಹೊಂಚು ಹಾಕಿ ಅವನನ್ನು ಕೊಲ್ಲಲು ಬಂದಿದ್ದ. ಆದರೆ ದಾವೀದನು ಕೊಲ್ಲುವುದಕ್ಕಾಗಿ ಬಂದಂತ ಸೌಲನ ವಸ್ತ್ರವನ್ನು ಧರಿಸಿಕೊಂಡು ತಾನು ದೇವರ ಆತ್ಮವುಳ್ಳವನು, ತಾನು ದೇವರ ಪವಿತ್ರಾತ್ಮರಿಂದ ತುಂಬಿದವನು ಎಂಬುದನ್ನು ಪ್ರಕಟಿಸುತ್ತಾನೆ. ಇದುವೇ ದೇವರಾತ್ಮ ದುರಾತ್ಮನಲ್ಲಿರುವಂತಹ ವ್ಯತ್ಯಾಸ. ದುರಾತ್ಮವುಳ್ಳವನು ನಾಶ ಮಾಡಲು ಹೊಂಚಾಕುತ್ತಾನೆ, ದೇವರ ಆತ್ಮ ಇರುವವನು ಜೀವ ಕೊಡಲು ಚಿಂತಿಸುತ್ತಾನೆ. ಕೊನೆಯ ಗಳಿಗೆಯಲ್ಲಿ ನಾವು ನೋಡುತ್ತೇವೆ, ಸೌಲನು ತಾನೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ತನ್ನ ಬರ್ಜಿಯನ್ನು ನೆಲಕ್ಕೆ ನಾಟಿಸಿ ಆ ಬರ್ಜಿಯ ಮೇಲೆ ಅವನೇ ಬಿದ್ದು ಸತ್ತು ಹೋಗುತ್ತಾನೆ. ದೇವರಾತ್ಮದಿಂದ ತುಂಬಿದವನು ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯವೇ? ದೇವರಾತ್ಮದಿಂದ ತುಂಬಿದವನು ಕೆಟ್ಟದ್ದನ್ನು ಮಾಡಲು ಸಾಧ್ಯವೇ? ಕೇಡು ಬಗೆಯಲು ಸಾಧ್ಯವೇ? ಸಾಧ್ಯ. ಅದೇ ಇಲ್ಲಿ ನೋಡಿ, ದಾವೀದನು ಸೌಲನನ್ನೇನೂ ಮಾಡಲಿಲ್ಲ. ನೀವು ಅಭಿಷಕ್ತನೆಂಬುದಾಗಿ ಗೌರವಿಸಿದ, ಕೊಲೆ ಮಾಡಲು 3 ಸಾರಿ ಬರ್ಜಿಯನ್ನು ಎಸೆದಿದ್ದ, ಸಾಯಲಿಲ್ಲ ದಾವೀದ. ಯೋಚನೆ ಮಾಡಿ ನೋಡಿ, ಕೇಡನ್ನು ಉಂಟು ಮಾಡುವುದಿಲ್ಲ ಎಂದಿಗೂ ಪವಿತ್ರಾತ್ಮ ಭರಿತನು. ಕೇಡಿಗೆ ವಿರುದ್ಧವಾಗಿ ಕೇಡನ್ನು ಮಾಡದೆ ಒಳಿತಿನಿಂದ ಕೇಡನ್ನು ಸೋಲಿಸುತ್ತಾನೆ. ಅವನೇ ಪವಿತ್ರಾತ್ಮ ಭರಿತನು. ಪ್ರೇಷಿತರನ್ನು ನಾವು ನೋಡುತ್ತೇವೆ, ಎಷ್ಟು ಹಿಂಸಿಸುತ್ತಾರೆ, ಎಷ್ಟು ಕೆಡುಕನ್ನು ಮಾಡಿದರು ಪ್ರೇಷಿತರಿಗೆ ವಿರುದ್ಧವಾಗಿ. ಆದರೆ ಯಾರೂ ಅವರಿಗೆ ಕೆಡುಕನ್ನ ಬಯಸಲಿಲ್ಲ. ಹಿಂಸಿಸಿದ್ರು, ನೋಯಿಸಿದ್ರು, ಅವಮಾನಪಡಿಸಿದ್ರು, ಕ್ರೂರ ಮರಣದಂಡನೆಗಳನ್ನು ವಿಧಿಸಿದರು. ಯಾರೂ ಸಹ ಅವರಿಗೆ ಕೇಡನ್ನು ಬಗೆಯಲಿಲ್ಲ. ಯಾರೂ ಸಹ ಮಂಡಿಯೂರಿ ನನ್ನನ್ನು ಕ್ಷಮಿಸಿ, ನನ್ನನ್ನು ರಕ್ಷಿಸಿ, ಇವರೆಲ್ಲರನ್ನು ನಾಶ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸಲೇ ಇಲ್ಲ. ಕೆಡುಕನ್ನೇ ಬಯಸಲಿಲ್ಲ, ಕೆಡುಕನ್ನೇ ಚಿಂತಿಸಲಿಲ್ಲ, ಒಳಿತನ್ನೇ ಚಿಂತಿಸಿದರು. ದೇವರೊಂದಿಗೆ ಅಮರರಾದರು. ಚಿಂತಿಸು ನನ್ನ ಸಹೋದರ ಸಹೋದರಿ, ನೀನು ಪವಿತ್ರ ಆತ್ಮ ಭರಿತವನಾದರೆ ನಿನ್ನ ನೆರೆಯವನಿಗೆ ನೀನು ಕೇಡನ್ನು ಬಗೆಯುವುದಿಲ್ಲ. ನಿನ್ನ ಕುಟುಂಬಸ್ಥನಿಗೆ ನೀನು ಕೇಡನ್ನು ಬಗೆಯುವುದಿಲ್ಲ. ನಿನ್ನನ್ನು ನಂಬಿದವನಿಗೆ ಕೇಡನ್ನು ಬಗೆಯುವುದಿಲ್ಲ.
ನಿನ್ನನ್ನು ಪ್ರೀತಿಸಿದವನಿಗೆ ನೀನು ಕೇಡನ್ನು ಬಗೆಯುವುದಿಲ್ಲ. ಹೌದು, ಉಣ್ಣ ಬಯಸಿದವನಿಗೆ ನೀನು ಕೇಡನ್ನು ಬಗೆಯುವುದಿಲ್ಲ. ನನಗೆ ಉದಾರತೆಯ ಕರಗಳನ್ನು ಚಾಚಿದವನಿಗೆ ನೀನು ಕೇಡನ್ನು ಬಗೆಯುವುದಿಲ್ಲ. ಯಾಕೆ? ನಿನಗೆ ದ್ರೋಹವೆಸಗಿದವನಿಗೂ ನೀನು ಕೇಡನ್ನು ಬಗೆಯುವುದಿಲ್ಲ. ನಿನ್ನನ್ನು ಕೊಲ್ಲಲು ಬಂದವನಿಗೂ ನೀನು ಕೇಡನ್ನು ಬಗೆಯುವುದಿಲ್ಲ. ಯಾಕೆಂದರೆ ನಿನ್ನಲ್ಲಿ ಪವಿತ್ರಾತ್ಮನು ವಾಸ ಮಾಡುವ ಕಾರಣ, ನೀನು ಪವಿತ್ರಾತ್ಮ ಭರಿತನಾಗಿರುವ ಕಾರಣ, ನಿನ್ನ ಮನಸ್ಸಿನಲ್ಲಿ ನಿನ್ನ ಪವಿತ್ರಾತ್ಮ ನಿನಗೆ ಹೇಳುವುದಿಷ್ಟೇ: ಕ್ಷಮಿಸು, 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 ಬಿಟ್ಟು ಬಿಡು, ಮರೆತು ಬಿಡು, ಕ್ಷಮಿಸು, ಕ್ಷಮಿಸು ಎಂಬುದಾಗಿ ನಿನ್ನ ಮನಸ್ಸಿನಲ್ಲಿ ಬಿತ್ತಲ್ಪಡುವುದೆಲ್ಲವನ್ನ ನಶಿಸುತ್ತಾ ಇರ್ತಾರೆ, ತೆಗೆದುಹಾಕುತ್ತಾ ಇರುತ್ತಾರೆ ಪವಿತ್ರಾತ್ಮರು. ಯಾಕೆಂದರೆ ನಿನ್ನ ದೇಹವು, ನಿನ್ನ ಜೀವನವು ಪವಿತ್ರಾತ್ಮರಿಗೆ ಸ್ವಂತವಾಗಿದೆ. ಅದರಿಂದ ನೀನು ಪವಿತ್ರಾತ್ಮ ಭರಿತಳು, ಪವಿತ್ರಾತ್ಮ ಭರಿತನೆಂದರೆ ಯಾರಿಗೂ ಕೇಡು ಬಗೆಯುವುದಿಲ್ಲ, ಯಾರನ್ನು ಸಹ ಕೇಡನ್ನು ಮಾಡುವುದಿಲ್ಲ, ಯಾರನ್ನು ಕುರಿತು ನೀನು ಕೆಟ್ಟದ್ದಾಗಿ ಮಾತನಾಡುವುದಿಲ್ಲ, ಯಾರ ಹೆಸರನ್ನು ಕೆಡಿಸುವುದಿಲ್ಲ. ನಿನ್ನನ್ನು ಮೋಸ ಮಾಡಿದರು, ವಂಚಿಸಿದ್ದರು, ಏನೆಲ್ಲ ನಿನಗೆ ದ್ರೋಹವನ್ನು ಬಗೆದಿದ್ದರೂ ಸಹ ನಿನ್ನಲ್ಲಿ ಪ್ರೀತಿ ಮಾತ್ರವೇ, ಕ್ಷಮೆ ಮಾತ್ರವೇ, ಸಹನೆ ಮಾತ್ರವೇ, ಪ್ರಾರ್ಥನೆ ಮಾತ್ರವೇ ಆಗಿರುತ್ತದೆ ಹೊರತು, ನಿನ್ನನ್ನು ನೀನು ತಗ್ಗಿಸಿಕೊಳ್ಳುತ್ತೀಯೇ ಹೊರತು ಯಾವ ವಿಷಯದಲ್ಲಿ ನೀನು ಯಾರಿಗೂ ಕೇಡನ್ನು ಕಲ್ಪಿಸುವುದಿಲ್ಲ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪವಿತ್ರಾತ್ಮ ಭರಿತರು ನಾವು ಎಂಬುದಾದರೆ ಈ 5ನೇ ಗುಣಲಕ್ಷಣ: ಯಾರಿಗೂ ಕೇಡನ್ನು ಬಗೆಯಬಾರದು. ನಿನ್ನಲ್ಲಿರುವುದನ್ನು ಕೊಳ್ಳೆ ಹೊಡೆದಿರಬಹುದು, ಕೇಡು ಬಗೆಯಲು ಮನಸ್ಸು ಬರುವುದಿಲ್ಲ. ಅಯ್ಯೋ, ಏನೋ ಮಾಡಿದರೆ ಕ್ಷಮಿಸಿಬಿಡುವ. ಯಾವ ವಿಷಯದಲ್ಲಿ ಆಗಬಹುದು, ನಿನ್ನನ್ನು ಮಾನಭಂಗ ಮಾಡಿದ ವಿಷಯವೇ ಆಗಿರಬಹುದು, ಅಥವಾ ನಿನ್ನ ಹೆಣ್ಣು ಮಗಳಾಗಿ ನಿನ್ನ ಶೀಲಕ್ಕೆ ಧಕ್ಕೆ ತರುವ ವಿಷಯವನ್ನೇ ಮಾಡಿರಬಹುದು. ಪ್ರಿಯರೇ, ಇದೆಲ್ಲ ಸತ್ಯ. ಕ್ಷಮೆ ಅಂದರೆ ಅಷ್ಟು ಸುಲಭ ಅಂತ ತಿಳಿದುಕೊಳ್ಳಬೇಡಿ. ಒಂದು ಸ್ತ್ರೀಯಾಗಿರುವ ನಿನ್ನನ್ನು ಯಾರೋ ಒಬ್ಬನು ಬಂದು ನಿನ್ನನ್ನು ಅರಿಯದ ಅಥವಾ ಬಲಾತ್ಕಾರದಿಂದ ನಿನ್ನ ಮೇಲೆ ದೌರ್ಜನ್ಯ ಮಾಡಿ ನಿನ್ನವನ್ನ ಬಲಾತ್ಕಾರ ಮಾಡಿದರೂ ಸಹ ನೀನು ಪವಿತ್ರ ಆತ್ಮ ಭರಿತಳಾಗಿದ್ದರೆ ಯಾವ ಕೇಡನ್ನು ಮಾಡುವುದಿಲ್ಲ. ಇದು ಆಧ್ಯಾತ್ಮಿಕತೆಯ ವಿಷಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಐ ವಿಲ್ ಟಾಕ್ ವಿತ್ ಒನ್ಲಿ ಸ್ಪಿರಿಚುವಲ್. ಪ್ರಾಪಂಚಿಕವಾಗಿ ಎಲ್ಲ ನಾನು ಮಾತಾಡ್ತಾ ಇರೋದು ಆಧ್ಯಾತ್ಮಿಕವಾಗಿ. ಅಂದರೆ ಸಹನೆ ಎಂದೇಳುವುದು ಎಷ್ಟರ ಮಟ್ಟಿಗೆ ಜಯಿಸಲು ಸಾಧ್ಯ ಎಂಬುದಾದರೆ ಈ ಒಂದು ವಿಷಯದಲ್ಲಿ ನಾವು ನೋಡಬಹುದು. ಹೌದು ಪ್ರಿಯರೇ, ಕಳೆದ ಕಾಲಗಳಲ್ಲಿ ಒಂದು ಚಿಕ್ಕ ವಿಷಯ ನಾನು ಹೇಳಿ ಮುಗಿಸ್ತೇನೆ. ಕಳೆದ ಕಾಲಗಳಲ್ಲಿ ಒಬ್ಬಾಕೆ ಒಂದು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾರೆ. ಈ ಕೆಲಸ ಮಾಡಿದಂಥ ತಾಯಿ ಒಂದು ದಿನ ಗರ್ಭಿಣಿಯಾಗಿ ಹೋದ್ಲು. ಚಿಕ್ಕ ಪ್ರಾಯ, ಒಂದು 24 ವರ್ಷ ಪ್ರಾಯ. ಆದರೆ ಅವಳಿಗೆ ಗರ್ಭಿಣಿಯಾಗಿದ್ದವಳಿಗೆ ಗೊತ್ತೇ ಇಲ್ಲ. ಅವಳು ಗರ್ಭಿಣಿ ಎಂದು ಅವಳಿಗೆ ಗೊತ್ತೇ ಇಲ್ಲ. ಅವಳಿಗೆ ತಲೆ ಸುತ್ತು, ಅವಳಿಗೆ ಏನೋ ಬಂದ್ರೆ ಅವಳಿಗೆ ಔಷಧಿ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಆದರೆ ಅವಳಿಗೆ ಗರ್ಭಿಣಿ ಎಂದು ಗೊತ್ತಾಗಿದ್ದು ತನ್ನ 6ನೇ ತಿಂಗಳಿಗೆ. ಯೋಚನೆ ಮಾಡಿ ನೋಡಿ, 6ನೇ ತಿಂಗಳಿಗೆ ಗೊತ್ತಾಯಿತು ಅವಳು ಗರ್ಭಿಣಿ ಎಂಬುದಾಗಿ. ಆದರೆ ಅವಳು ಗರ್ಭಿಣಿ ಎಂದು ಹೇಳಿದ ತಕ್ಷಣ ಅವಳು ಚಿಂತಾಕ್ರಾಂತಳಾದಳು. ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಆಕೆ ನನ್ನನ್ನು ಸಂಧಿಸಿದಳು. ದೂರ ದೇಶದಲ್ಲಿರುವಂತಹ ಆಕೆ ದೂರವಾಣಿಯ ಮೂಲಕವಾಗಿ ನನ್ನೊಡನೆ ಮಾತನಾಡಿದಳು. ಪ್ರಿಯರೇ, ಇದನ್ನು ಪರಿಶೀಲಿಸಿ ನೋಡುವಾಗ ಒಂದು ದಿನ ಇವಳು ತಲೆ ತಿರುಗಿ ಬಂದು ಬಿದ್ದದ್ದು ಇವಳಿಗೆ ನೆನಪಿದೆ. ಇವಳಿಗೆ ಕುಡಿಯಲು ಯಾರೋ ಒಬ್ಬರು ಕುಡಿಯಲಿಕ್ಕೆ ಕೊಟ್ಟಂಥದ್ದು ಜ್ಯೂಸನ್ನು ಕುಡಿಯಲಿಕ್ಕೆ ಕೊಟ್ಟಾಗ ಈಕೆ ಕುಡಿದಳು. ಆ ಕುಡಿದಾಗ ತಲೆ ಸುತ್ತಿ ಬಂದು ಬಿದ್ದದ್ದು ಮಾತ್ರ ನೆನಪುಂಟು. ಆದರೆ ಆಕೆಯೊಂದಿಗೆ ಯಾರೋ ಒಬ್ಬ ಕೆಡುಕ, ಕ್ರೂರಿ, ದುಷ್ಕರ್ಮಿ ಆಕೆಗೆ ಅರಿವಿಲ್ಲದೆ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದನು. 6 ತಿಂಗಳಾದ ಬಳಿಕ ಆಕೆಗೆ ಗೊತ್ತಾಯಿತು ತನ್ನ ಗರ್ಭಿಣಿ ಎಂದು. ಹೇಗಿರಬಹುದು ಅವಳ ಚಿಂತೆ? ಆದರೆ ಅವಳು ಸಾಯಲು ಹೋದಳು. ಕೊನೆಗೆ ವಾಕ್ಯವನ್ನ, ಸ್ವರ್ಗೀಯ ಯಾತ್ರೆಯ ವಾಕ್ಯ ಧ್ಯಾನಗಳನ್ನು ಆಲಿಸಿದಳು. ಆಕೆ ಕೊನೆಗೆ ಹೇಳಿದಿಷ್ಟೇ: ಬ್ರದರ್, ನನಗೆ ಗೊತ್ತಿಲ್ಲ ಅದು ಆರು ಎಂಬುದಾಗಿ ಗೊತ್ತಿಲ್ಲ, ಆದರೆ ನನ್ನ ಗರ್ಭದಲ್ಲಿ ಒಂದು ಮಗುವಿದೆ. ನಿಮ್ಮ ವಚನಗಳನ್ನು ಕೇಳುವಾಗ, ನಿಮ್ಮಿಂದ ಬಂದ ವಚನಗಳನ್ನು ಕೇಳುವಾಗ ನನಗೆ ಈ ಲೋಕವನ್ನು ಜಯಿಸಬೇಕೆಂಬ ಆಸೆ ಇದೆ. ನನ್ನ ಗರ್ಭದಲ್ಲಿ ಮಗು ಯಾರದೇ ಇರಬಹುದು, ನಾನು ಸಾಯುವುದಿಲ್ಲ.
ನನ್ನ ಹೊಟ್ಟೆಯಲ್ಲಿರುವುದನ್ನು ಸಹ ನಾನು ಸಾಯಿಸುವುದಿಲ್ಲ. ಅದಕ್ಕೆ ನಾನು ಜೀವ ಕೊಟ್ಟು ನಾನು ವಿವಾಹವಿಲ್ಲದೆಯೇ ನಾನು ಜೀವಿಸುತ್ತೇನೆ, ಆ ಮಗುವನ್ನು ಬೆಳೆಸುತ್ತೇನೆ ಎಂಬುದಾಗಿ ಯೋಚಿಸಿ ನೋಡಿ ಪ್ರಿಯರೇ. ಆ ತಾಯಿಯ ನೋವು, ಆ ತಾಯಿಯ ಮೇಲೆ ಬಂದಂತಹ ಒತ್ತಡ, ಆ ತಾಯಿಗೆ ಜೀವನದಲ್ಲಿ ನಡೆದಂತಹ ದುರ್ಘಟನೆ, ಸಮಾಜದಲ್ಲಿ ಏನೂ ಇಲ್ಲದೆ, ಏನೂ ಗೊತ್ತಿಲ್ಲದೆ ಒಂದು ಮಗುವನ್ನ ತಂದೆ ಯಾರು ಎಂದು ಗೊತ್ತಿಲ್ಲದೆ ತನ್ನ ಗರ್ಭದಲ್ಲಿ ಹೊತ್ತು ಅನಾಥಳಾಗಿ ಅನಾಥ ಮಗುವಿಗೆ ಜನ್ಮ ಕೊಡುವಂತಹ ಒಂದು ತಾಯಿ ಎಷ್ಟು ಪವಿತ್ರ ಆತ್ಮ ಭರಿತಳು. ಯೋಚಿಸಿ ನೋಡಿ. ಪವಿತ್ರ ಆತ್ಮ ಭರಿತರು ಅಂದರೆ ಸುಲಭವಲ್ಲ. ಬಾಯಲ್ಲಿ ಹೇಳಿಬಿಡ್ಬೋದು. ನನ್ನ ಮುಖಾಂತರವಾಗಿ ಪವಿತ್ರ ಆತ್ಮ ಹೇಳುತ್ತಿರುವಂತಹ ವಿಷಯಗಳನ್ನ ಅನುಸರಿಸುವುದು ಅಷ್ಟು ಸುಲಭವಲ್ಲ. ಯಾಕೆ ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನನ್ನ ಜೀವನದ ದಿನಗಳಲ್ಲಿ, ಪ್ರತಿ ದಿನಗಳಲ್ಲಿಯೂ ನಾನು ಒಂದಲ್ಲ ಒಂದೊಂದು ವಿಧದಲ್ಲಿ ಇವುಗಳನ್ನು ಅನುಭವಿಸ್ತಾ ಇದ್ದೇನೆ. ಪವಿತ್ರಾತ್ಮ ಭರಿತಳು, ಪವಿತ್ರಾತ್ಮ ಭರಿತನು ನೀನಾಗುತ್ತೀಯ ಎಂಬುದಾದರೆ ಸಹಿಸಿ 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 ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾ ಎಂದು ಹೇಳಿದಂತೆ ಪ್ರತಿ ದಿನದಲ್ಲಿ, ಪ್ರತಿ ಕ್ಷಣದಲ್ಲಿ ನಿನ್ನ ಮುಂದೆ ಇರುವಂತಹ ಎಲ್ಲಾ ಶಿಲುಬೆಗಳನ್ನ, ಮಿತ್ರರಿರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಯಾರೇ ಇರಬಹುದು, ಎಲ್ಲರ ನಿಮಿತ್ತವಾಗಿರುವ ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವಿನ ಹಿಂದೆ ಹೋಗಬೇಕು. ನೀನು ಸಿದ್ಧಳಾಗಿದ್ದೀಯಾ ಅಥವಾ ಸಿದ್ಧನಾಗಿದ್ದೀಯಾ? ಅಥವಾ ನಿಜವಾಗಿ ನೀನು ಪವಿತ್ರಾತ್ಮ ಭರಿತಳಾಗಿದ್ದೀಯಾ, ಪವಿತ್ರಾತ್ಮ ಭರಿತನಾಗಿದ್ದೀಯಾ ಎಂಬ ಪ್ರಶ್ನೆಗೆ ಉತ್ತರವನ್ನು ನೀನೇ ಕೊಡು ನನ್ನ ಸಹೋದರ ಸಹೋದರಿ. ದೇವರು ನಿನ್ನನ್ನು ಆಶೀರ್ವದಿಸಿರಿ. ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ನಿಮಗೆ ಲಿಂಕ್ ಅನ್ನು ಕಳಿಸುವಾಗ ದಯವಿಟ್ಟು ಪರರಿಗೆ ಕಳುಹಿಸಿ. ಈ 40ನೆಯ ಧ್ಯಾನ, ಇನ್ನೂ ನಿಮ್ಮ ಮುಂದೆ ಸುಮಾರು 35 ಧ್ಯಾನಗಳಿದೆ, ಪವಿತ್ರಾತ್ಮ ಭರಿತ ಧ್ಯಾನಗಳು. ಖಂಡಿತವಾಗಿ ಹೇಳ್ತೇನೆ, ಇದನ್ನು ನೀವು ಕೇಳಿ 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 ಚಿಂತನೆ ಮಾಡುವುದಾದರೆ ನೀವು ಪವಿತ್ರಾತ್ಮನ ಸ್ವತಃ ನಿಮ್ಮ ಜೀವಿತದಲ್ಲಿ ಅನುಭವಿಸ್ತೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ಹಾಗೂ ನಿಮ್ಮೆಲ್ಲ ಯಾವುದೇ ಪ್ರಶ್ನೆಗಳಿಗಾಗಿ 9902423181. May God bless you. Praise the Lord.